ಬನ್ನಿ ಇವತ್ತು ನಾವು ಭಾರತದ ಅತ್ಯಂತ ನಿಗೂಢ ಪವಿತ್ರ ಸ್ಥಳಗಳಲ್ಲಿ ಒಂದಾದ ಜ್ವಾಲಾಮುಖಿ ದೇವಾಲಯದ ಬಗ್ಗೆ ತಿಳಿಯೋಣ. ಇಲ್ಲಿ ಇಂಧನವೇ ಇಲ್ಲದೆ ಶಾಶ್ವತವಾಗಿ ಜ್ವಾಲೆಗಳು ಉರಿಯುತ್ತಿರ್ತವೆ. ಈ ಪವಿತ್ರ ಸ್ಥಳದ ಹಿಂದಿರುವ ಪುರಾಣ, ಇತಿಹಾಸ ಮತ್ತು ವಿಜ್ಞಾನದ ಬಗ್ಗೆ ನಾವೀಗ ನೋಡೋಣ. ಕೇಳಿದ್ರಲ್ಲ, ಇಂಧನವಿಲ್ಲದೆ ಬೆಂಕಿ ಉರಿಯುವ ಸ್ಥಳ. ಈ ಒಂದು ಸಾಲಿದೆಯಲ್ಲ, ಜ್ವಾಲಾಮುಖಿಯ ಸಂಪೂರ್ಣ ರಹಸ್ಯವನ್ನೇ ಹಿಡಿದಿಡುತ್ತೆ. ಅಂದರೆ ಇದು ನಮ್ಮ ಭೌತಿಕ ನಿಯಮಗಳನ್ನೇ ಮೀರಿ ನಿಲ್ಲುವ ಒಂದು ಜಾಗ. ಇಲ್ಲಿಗೆ ಬರುವ ಭಕ್ತರಿಗೆ ದೈವಿಕ ಶಕ್ತಿ ನೇರವಾಗಿ ಅನುಭವಕ್ಕೆ ಬರುತ್ತೆ ಅಂತಾರೆ. ಸಾಮಾನ್ಯವಾಗಿ ನಾವು ಹಿಂದೂ ದೇವಾಲಯಗಳಿಗೆ ಹೋದರೆ ಅಲ್ಲಿ ದೇವರ ವಿಗ್ರಹ ಅಥವಾ ಮೂರ್ತಿಯನ್ನು ಪೂಜಿಸ್ತೀವಿ ಅಲ್ವಾ? ಆದರೆ ಜ್ವಾಲಾಮುಖಿಯಲ್ಲಿರೋ ವಿಶೇಷತೆಯೇ ಬೇರೆ. ಇಲ್ಲಿ ಪೂಜೆಯ ಕೇಂದ್ರಬಿಂದು ಯಾವುದೇ ವಿಗ್ರಹ ಅಲ್ಲ, ಬದಲಿಗೆ ಭೂಮಿಯಿಂದ ಸಹಜವಾಗಿಯೇ ಹೊರಹೊಮ್ಮುವ ಶಾಶ್ವತ ಜ್ವಾಲೆ. ಇಲ್ಲಿ ದೈವತ್ವವನ್ನ ಒಂದು ನಿರಾಕಾರ ಶಕ್ತಿಯ ರೂಪದಲ್ಲಿ ಪೂಜಿಸಲಾಗುತ್ತೆ. ಇದು ತುಂಬಾನೇ ವಿಶಿಷ್ಟವಾದದ್ದು. ಸರಿ, ಈ ಶಾಶ್ವತ ಜ್ವಾಲೆಗೆ ಇಷ್ಟೊಂದು ಪಾವಿತ್ರ್ಯತೆ, ಇಷ್ಟೊಂದು ಮಹತ್ವ ಯಾಕೆ ಬಂತು? ಇದರ ಹಿಂದಿನ ಕಾರಣ ಏನು? ಅದಕ್ಕೆ ಉತ್ತರ ಸಿಗೋದು ಸತೀದೇವಿಯ ದಂತಕಥೆಯಲ್ಲಿ. ಇದೊಂದು ದೈವಿಕ ಪ್ರೀತಿ, ದುಃಖ ಮತ್ತು ಶಕ್ತಿಯ ಅದ್ಭುತ ಕಥೆ. ಜ್ವಾಲಾಮುಖಿಯನ್ನ 51 ಶಕ್ತಿಪೀಠಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ ಪರಿಗಣಿಸಲಾಗುತ್ತೆ. ಹಾಗಂದ್ರೆ ಶಕ್ತಿಪೀಠ ಅಂದ್ರೇನೋ? ಇದು ಸತೀದೇವಿಯ ದೇಹದ ಭಾಗಗಳು ಎಲ್ಲೆಲ್ಲಿ ಬಿದ್ವೋ ಆ ಸ್ಥಳಗಳನ್ನೇ ಶಕ್ತಿಪೀಠ ಅಂತ ಕರೆಯೋದು. ಇವು ಅಪಾರವಾದ ದೈವಿಕ ಶಕ್ತಿಯ ಕೇಂದ್ರಗಳು ಅಂತ ನಂಬಿಕೆ. ಈ ಕಥೆ ಕೇಳೋಕೆ ತುಂಬಾನೇ ರೋಚಕವಾಗಿದೆ. ನೋಡಿ, ತನ್ನ ಪತಿ ಶಿವನಿಗೆ ಅವಮಾನ ಆದಾಗ ಸತೀದೇವಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ತಾಳೆ. ಇದರಿಂದ ಶಿವನಿಗೆ ವಿಪರೀತ ದುಃಖ ಆಗುತ್ತೆ, ಕೋಪ ಬರುತ್ತೆ. ಆತ ಸತಿಯ ದೇಹವನ್ನು ಹೊತ್ತುಕೊಂಡು ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡೋಕೆ ಹೊರಡ್ತಾನೆ. ಆಗ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅಂತ ತಿಳಿದು ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ ತುಂಡರಿಸ್ತಾನೆ. ಆಕೆಯ ದೇಹದ ಭಾಗಗಳು ಬೇರೆ ಬೇರೆ ಕಡೆ ಬೀಳುತ್ತೆ. ಅದರಲ್ಲಿ ಆಕೆಯ ನಾಲಿಗೆ ಬಿದ್ದ ಸ್ಥಳವೇ ಈ ಜ್ವಾಲಾಮುಖಿ. ಅದಕ್ಕೆ ಇಲ್ಲಿ ಉರಿಯೋ ಜ್ವಾಲೆಗಳು ಕೇವಲ ಬೆಂಕಿಯಲ್ಲ, ಅದು ಸಾಕ್ಷಾತ್ ದೇವಿಯ ಜೀವಂತ ನಾಲಿಗೆ ಅಂತ ಭಕ್ತರು ನಂಬೋದು. ಈ ದೈವಿಕ ಜ್ವಾಲೆಯ ಮಹಿಮೆ ಕೇವಲ ಪುರಾಣಕ್ಕೆ ಸೀಮಿತವಾಗಿಲ್ಲ. ಇತಿಹಾಸದ ಪುಟಗಳಲ್ಲೂ ಇದರ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತೆ. ದೊಡ್ಡ ದೊಡ್ಡ ರಾಜರು, ಚಕ್ರವರ್ತಿಗಳೇ ಈ ಜ್ವಾಲೆಯ ಶಕ್ತಿಗೆ ತಲೆಬಾಗಿದ್ದಾರೆ ಅನ್ನೋದು ವಿಶೇಷ. ನೋಡಿ, ತುಂಬಾನೇ ಪ್ರಾಚೀನ ಕಾಲದಿಂದಲೂ ಈ ಸ್ಥಳದಲ್ಲಿ ಪೂಜೆ ನಡೀತಾನೇ ಇದೆ. ಮಧ್ಯಕಾಲದಲ್ಲಿ ಕಾಂಗ್ರಾದ ಅರಸರು ಈ ದೇವಾಲಯವನ್ನ ಪೋಷಿಸಿದರು. ಆಮೇಲೆ 16ನೇ ಶತಮಾನದಲ್ಲಿ ಮೊಘಲ್ ಚಕ್ರವರ್ತಿ ಅಕ್ಬರ್ ಇಲ್ಲಿಗೆ ಭೇಟಿ ನೀಡಿದ್ದ. ಅಷ್ಟೇ ಅಲ್ಲ, 19ನೇ ಶತಮಾನದಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಕೂಡ ಭೇಟಿ ನೀಡಿ ತನ್ನ ಗೌರವನ್ನ ಸಲ್ಲಿಸಿದ್ದ. ಇದು ಈ ಸ್ಥಳದ ನಿರಂತರ ಮಹತ್ವಕ್ಕೆ ಒಂದು ದೊಡ್ಡ ಸಾಕ್ಷಿಯಲ್ವಾ? ಅದರಲ್ಲೂ ಮೊಘಲ್ ಚಕ್ರವರ್ತಿ ಅಕ್ಬರ್ನ ಕಥೆಯಂತೂ ತುಂಬಾನೇ ಪ್ರಸಿದ್ಧ. ದಂತಕಥೆಯ ಪ್ರಕಾರ ಅಕ್ಬರ್ ಈ ಜ್ವಾಲೆಗಳನ್ನ ಪರೀಕ್ಷೆ ಮಾಡಬೇಕು ಅಂತ ಅವುಗಳನ್ನ ನಂದಿಸೋಕೆ ನೀರಿನ ಕಾಲುವೆಯನ್ನೇ ಹರಿಸಿದ್ನಂತೆ. ಆದರೆ ಜ್ವಾಲೆಗಳು ಉರಿಯೋದನ್ನ ನಿಲ್ಲಿಸಲೇ ಇಲ್ಲ. ಆಗ ತನ್ನ ತಪ್ಪಿನ ಅರಿವಾಗಿ ಭಕ್ತಿಯಿಂದ ಒಂದು ಚಿನ್ನದ ಛತ್ರಿಯನ್ನ ಅರ್ಪಿಸಿದ. ಆದರೆ ಆ ಛತ್ರಿ ಒಂದು ಅಜ್ಞಾತ ಲೋಹವಾಗಿ ಬದಲಾಯಿತು ಅಂತ ಹೇಳ್ತಾರೆ. ಅಂದ್ರೆ ದೈವಿಕ ಶಕ್ತಿಯ ಮುಂದೆ ಸಾಮ್ರಾಜ್ಯದ ಶಕ್ತಿ ಏನೂ ಅಲ್ಲ ಅನ್ನೋದನ್ನ ಇದು ಸಾರುತ್ತೆ. ಸರಿ, ಪುರಾಣ, ಇತಿಹಾಸ ಎಲ್ಲ ಆಯ್ತು. ಆದ್ರೆ ಯಾವುದೇ ಇಂಧನ ಇಲ್ಲದೆ ಹೀಗೆ ಬೆಂಕಿ ಉರಿಯೋಕ್ಕೆ ವೈಜ್ಞಾನಿಕ ಕಾರಣವಾದ್ರೂ ಏನು? ಇದರ ಹಿಂದಿನ ವಿಜ್ಞಾನ ಏನ್ ಹೇಳುತ್ತೆ? ಬನ್ನಿ ಈಗ ಅದರ ಬಗ್ಗೆನೂ ಸ್ವಲ್ಪ ನೋಡೋಣ. ಉತ್ತರ ಸಿಗೋದು ಭೂಮಿಯ ಆಳದಲ್ಲಿ. ವಿಜ್ಞಾನದ ಪ್ರಕಾರ ಈ ಶಾಶ್ವತ ಜ್ವಾಲೆಗಳಿಗೆ ಕಾರಣ ನೈಸರ್ಗಿಕ ಅನಿಲ. ಹೌದು, ಈ ದೇವಾಲಯ ಇರೋದು ಹಿಮಾಲಯದ ಶಿವಾಲಿಕ್ ಪರ್ವತ ಶ್ರೇಣಿಯಲ್ಲಿ. ಈ ಪ್ರದೇಶದಲ್ಲಿ ಭೂಮಿಯ ಒಳಗಿನ ಬಂಡೆಗಳ ಬಿರುಕುಗಳಿಂದ ದಹನಕಾರಿ ಅನಿಲಗಳು ಅಂದ್ರೆ ನ್ಯಾಚುರಲ್ ಗ್ಯಾಸ್ ನಿರಂತರವಾಗಿ ಹೊರಗೆ ಸೋರಿಕೆಯಾಗುತ್ತಿರುತ್ತೆ. ಈ ಗ್ಯಾಸ್ ಹೊರಗೆ ಬಂದು ಆಕ್ಸಿಜನ್ನ ಸಂಪರ್ಕಕ್ಕೆ ಬಂದ ತಕ್ಷಣ ಅದು ಉರಿಯಕ್ಕೆ ಶುರುವಾಗುತ್ತೆ. ಇದೇ ಆ ಶಾಶ್ವತ ಜ್ವಾಲೆ. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ಜ್ವಾಲೆಯ ಹಿಂದಿನ ವೈಜ್ಞಾನಿಕ ಕಾರಣ ಗೊತ್ತಾದ್ಮೇಲೆ ಅದರ ದೈವಿಕ ಮಹತ್ವ ಕಡಿಮೆ ಆಗುತ್ತಾ? ಲಕ್ಷಾಂತರ ಭಕ್ತರನ್ನ ಕೇಳಿದ್ರೆ ಅವರು ಇಲ್ಲ ಅಂತಾರೆ. ಯಾಕಂದ್ರೆ ಅವರಿಗೆ ಇದು ದೈವತ್ವದ ಮತ್ತೊಂದು ಅದ್ಭುತ ಅಷ್ಟೆ. ವಿಜ್ಞಾನ ಅವರ ನಂಬಿಕೆಯನ್ನ ಕಡಿಮೆ ಮಾಡಲ್ಲ, ಬದಲಿಗೆ ಆ ವಿಸ್ಮಯವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಸರಿ, ಈ ರೀತಿ ಪುರಾಣ, ಇತಿಹಾಸ ಮತ್ತು ವಿಜ್ಞಾನ ಎಲ್ಲವೂ ಒಂದೆಡೆ ಸೇರಿರೋ ಈ ವಿಶಿಷ್ಟ ಸ್ಥಳ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿ ಹೇಗೆ ಕಾರ್ಯನಿರ್ವಹಿಸ್ತಿದೆ ಅಂತ ಈಗ ನೋಡೋಣ. ವಿಶೇಷವಾಗಿ ವರ್ಷಕ್ಕೆ 2 ಸಾರಿ ನವರಾತ್ರಿ ಹಬ್ಬ ಬರುತ್ತಲ್ಲ, ಆ ಸಮಯದಲ್ಲಿ ಈ ದೇವಾಲಯಕ್ಕೆ ಜೀವಕಳೆ ತುಂಬಿರುತ್ತೆ.
ಸುಮಾರು 1 ಮಿಲಿಯನ್ಗೂ ಹೆಚ್ಚು ಅಂದ್ರೆ 10 ಲಕ್ಷಕ್ಕೂ ಹೆಚ್ಚು ಯಾತ್ರಾರ್ಥಿಗಳು ದೇವಿಯ ದರ್ಶನ ಪಡೆಯೋಕಿಲ್ಲಿಗೆ ಬರ್ತಾರೆ ಅಂದ್ರೆ ನೀವೇ ಊಹಿಸಿ. ಇವತ್ತಿಗೂ ಇಲ್ಲಿಗೆ ಬರುವ ಯಾತ್ರಾರ್ಥಿಗಳ ಅನುಭವ ತುಂಬಾನೇ ವಿಶೇಷವಾಗಿರುತ್ತೆ. ಅವರ ಪೂಜೆ ಭಕ್ತಿ ಎಲ್ಲವೂ ಆ ನಿರಾಕಾರ ದೈವತ್ವದ ಸುತ್ತಾನೇ ಇರುತ್ತೆ. ಗರ್ಭಗುಡಿಯಲ್ಲಿ ಒಟ್ಟು 9 ಜ್ವಾಲೆಗಳಿವೆ. ಪ್ರತಿಯೊಂದೂ ದೇವಿಯ ಒಂದೊಂದು ರೂಪವನ್ನ ಪ್ರತಿನಿಧಿಸುತ್ತೆ. ಭಕ್ತರು ಹಾಲು ತುಪ್ಪವನ್ನ ಅರ್ಪಿಸಿ ಆ ಜ್ವಾಲೆಗಳನ್ನ ಪೂಜಿಸ್ತಾರೆ. ಹಾಗಾಗಿ ಜ್ವಾಲಾಮುಖಿ ಅಂದ್ರೆ ಕೇವಲ ಒಂದು ದೇವಾಲಯ ಅಲ್ಲ, ಅದು ಅದಕ್ಕಿಂತ ತುಂಬಾನೇ ಹೆಚ್ಚು. ಇದೊಂದು ಅಪರೂಪದ ಸ್ಥಳ. ಇಲ್ಲಿ ಭೂವಿಜ್ಞಾನ, ಪುರಾಣ, ಇತಿಹಾಸ ಮತ್ತು ನಂಬಿಕೆ ಎಲ್ಲವೂ ಒಟ್ಟಿಗೆ ಸೇರ್ಕೊಂಡಿದೆ. ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋ ಬೇರೆ ಬೇರೆ ದಾರಿಗಳು ಇಲ್ಲಿ ಸಂಧಿಸ್ತವೆ. ಕೊನೆಯದಾಗಿ ಇದು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನ ಮೂಡಿಸುತ್ತೆ. ವಿಸ್ಮಯ ಮತ್ತು ವೈಜ್ಞಾನಿಕ ವಿವರಣೆ ಎರಡೂ ಒಟ್ಟಿಗೆ ಇರೋ ಈ ಥರದ ಸ್ಥಳಗಳಿಂದ ನಾವೇನನ್ನ ಕಲಿಬಹುದು? ಬಹುಶಃ ನಿಜವಾದ ರಹಸ್ಯಗಳು ಅಂದ್ರೆ ನಮ್ಗೆ ವಿವರಣೆ ಸಿಗದೇ ಇರೋದಲ್ಲ, ಬದಲಿಗೆ ವಿವರಣೆ ಸಿಕ್ಕಿದ ಮೇಲೆ ಇನ್ನಷ್ಟು ಗಹನ, ಇನ್ನಷ್ಟು ಅದ್ಭುತ ಅಂತ ಅನ್ಸೋ ವಿಷಯಗಳೇ ನಿಜವಾದ ರಹಸ್ಯಗಳು ಅಲ್ವಾ?